ಬಹಳಷ್ಟು ಜನ ಓವರ್ ಟೈಮ್ ಮಾಡಿರ್ತಾರೆ. ಓ ಟಿ ಅಂತಾರಲ್ಲ, ಓವರ್ ಟೈಮ್ ಮಾಡಿರ್ತಾರೆ, ಅದು ದುಡ್ಡು ಬರುತ್ತೆ, ಬೋನಸ್ ಬರುತ್ತೆ, ಅದನ್ನೆಲ್ಲ ಉಡಾಯಿಸ್ಬಿಡ್ತಾರೆ. ಸಂಬಳ ಮಾತ್ರ ಲೆಕ್ಕ ಹಾಕ್ತಾರೆ. ತುಂಬ ಜನ ಬೋನಸ್ ಬರುತ್ತೆ, ಬೋನಸ್ ಬಂದಾಗ ಇಲ್ಲ ಅದಕ್ಕೇನೋ ಖರ್ಚು ಬಂತು ಅಂತ. ಇಲ್ಲ, ನೀವು ಹೇಳಿ ನನಗೆ ಬಂದಿಲ್ಲ ಅಂದರೆ ಏನು ಮಾಡ್ತಿದ್ರಿ? ಸೊ ಅದರಲ್ಲಿ 1% ತೆಗ್ದಿರಿ. ನಾನು ನಿಮ್ಮ ಬೋನಸ್ಸು 10,000 ರೂಪಾಯಿ ಬಂದರೆ 20% 2,000 ರೂಪಾಯಿ ಅದನ್ನು ಉಳಿಸ್ತೀನಿ, ನೀನು 80 ಖರ್ಚು ಮಾಡಿಯಪ್ಪ. ಆಮೇಲೆ ಇನ್ನೊಂದು ಮೈಂಡ್ ಸೆಟ್ ಇದೆ, ಹೌದು ನಾನು ಕಷ್ಟಪಟ್ಟಿದ್ದೀನಿ, ಲೈಫ್ನ ಎಂಜಾಯ್ ಮಾಡ್ಬೇಕು ನಾನು. ಅದೇ ಮಾಡಿ, ಬೇಡ ಅನ್ನೋದು ಅದೇ. ನಾನು ಎಂಜಾಯ್ಮೆಂಟ್ ನಾನು ಬೇಡ ಅಂತಲೇ ಹೇಳೋದು. ಎಲ್ಲ ಸಣ್ಣ ಸಣ್ಣದ್ರಲ್ಲೂ ಖುಷಿ ಕಾಣಬೇಕು, ಖುಷಿ ಕಾಣಿ. ಖುಷಿ ಕಾಣೋದನ್ನು ಬೇಡ ಅನ್ನೋದೇ ಇಲ್ಲ, ಯಾಕೆಂದರೆ ಬದುಕ್ತಾನೆ ಇನ್ನೇನು ಪ್ರಯೋಜನ. ಸಣ್ಣ ಸಣ್ಣ ಖುಷಿಗಳನ್ನೂ ನಾವು ಅದುಮಿಟ್ರೆ, ನಾನು ಅದಕ್ಕೆ ಹೇಳೋದು, ನೀವು 100 ರೂಪಾಯಲ್ಲಿ 80 ಖರ್ಚು ಮಾಡಿ ಮಜಾ ಮಾಡಿ ಅಂತಲೇ ಹೇಳ್ತಿದ್ದೀನಿ. 20 ಉಳಿಸ್ರಪ್ಪ ಅಂತ ಹೇಳ್ತಿರೋದು. 100 ರೂಪಾಯಿಲಿ 20. ನಾನೇನು ನಿಮ್ಗೇನು 1,20,000 20,000 ಅಂತ ನಾನು ಲಕ್ಷದ ಮಾತೇ ಆಡ್ತಿಲ್ಲ, ನಾನು 100 ರೂಪಾಯಿ ಮಾತಾಡ್ತಿದ್ದೀನಿ. ಆಗಲ್ವಾ? ಖಂಡಿತ ಸಾಧ್ಯ ಇಲ್ಲ. ಬೇಡ 90 ಖರ್ಚು ಮಾಡಿ 10 ಉಳ್ಸೋಕ್ಕಾಗಲ್ವಾ? ಆಗುತ್ತೆ. 100ಕ್ಕೆ 10 ರೂಪಾಯಿ ನಿಮ್ಮ ಕೈಲಿ ಆಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಆಗಲೂ ಇಲ್ಲ ಅಂತಂದರೆ ಅವಾಗ ಏನು ನೋಡೋಣ, ಅದು ಅವಾಗಿನ್ನೇನು ಬೇರೆ ಯಾವ್ದಾರ ದಾರಿಗಳಿದೆಯಾ? ಅವಾಗ ನಿಮ್ಮ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೋಬೇಕು ಅಷ್ಟೇ. ಬಾಸ್ ವಾಲಾ, ಬಿ ದ ಬಾಸ್.